ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಜಯಂತಿ. ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ದೇವರಾಜ್ ಅರಸ್. ಶಿವಾನಂದ ಭಜಂತ್ರಿ. ವಿಶ್ವ ಭಾತೃತ್ವದ ದಿನ ಅಂಗವಾಗಿ 22ರಿಂದ 25ರವರೆಗೆ ಬೃಹತ್ ರಕ್ತದಾನ ಶಿಬಿರ. ರಾಜಯೋಗಿನಿ ಸ್ಮಿತಕ್ಕ. ದೇವರಾಜ್ ಅರಸು ಜಯಂತಿ ಅಂಗವಾಗಿದ್ದ ಅದ್ದೂರಿ ಭಾವಚಿತ್ರ ಮೆರವಣಿಗೆ. ಆಗಸ್ಟ್ 28ರಿಂದ 30ರವರೆಗೆ ಉಪ ಲೋಕಾಯುಕ್ತ ವೀರಪ್ಪ ನಗರಕ್ಕೆ ಆಗಮನ. ಖುದ್ದಾಗಿ ದೂರು ನೀಡಲು ಮನವಿ. ಅಕ್ರಮ ಮರಳು ಸಾಗಾಣಿಕೆ ಮೇಲೆ ದಾಳಿ. 14 ಟಿಪ್ಪರ್ಗಳು ವಶ. ವಾರ್ತೆಗಳ ವಿವರ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಅವಧಿಯಲ್ಲಿ ಬಡವರಿಗೆ, ಶೋಷಿತರಿಗಾಗಿ ಅನುಕೂಲವಾಗುವಂತೆ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತರುವ ಮೂಲಕ ಉಳುವವನೇ ಭೂ ಒಡೆಯನನ್ನಾಗಿ ಮಾಡಿದರು. ಇದರಿಂದಾಗಿ ಸಾಕಷ್ಟು ಜನರಿಗೆ ಅನುಕೂಲಗಳಾಗಿವೆ. ಅವರನ್ನು ನೆನೆಯುತ್ತಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ 110ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಮೀನ್ದಾರಿಕೆ ಪದ್ಧತಿ ಹೋಗಲಾಡಿಸಲು ಭೂ ಸುಧಾರಣಾ ಕಾಯ್ದೆ ಜಾರಿಗೊಳಿಸಿದರು. ಅರಸು ಅವರು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದು ದೀನ ದಲಿತರು, ಬಡವರು, ಶೋಷಿತರು, ಹಿಂದುಳಿದವರು ಸೇರಿದಂತೆ ಪ್ರತಿಯೊಬ್ಬರ ಏಳಿಗೆಗೆ ಹಾಗೂ ಸಮಾನತೆಗಾಗಿ ಶ್ರಮಿಸಿದ ಅರಸು ಅವರ ಸೇವೆ ಸ್ಮರಣೀಯವಾಗಿದೆ ಎಂದರು. ಇಂತಹ ಮಹಾನ್ ವ್ಯಕ್ತಿಯ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ದಿನನಿತ್ಯ ಪಾಲನೆ ಮಾಡುವುದು ಅಗತ್ಯವೆಂದು ತಿಳಿಸಿದರು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಮಾತನಾಡಿ, ಡಿ ದೇವರಾಜು ಅರಸು ಅವರು ಶಿಕ್ಷಣ, ಸಾಮಾಜಿಕ ಆರ್ಥಿಕತೆಗೆ ಒತ್ತು ನೀಡಿ ಭದ್ರಾ ಬುನಾದಿಯನ್ನು ಹಾಕಿದವರು. ಅನೇಕ ಜನಪರ ಯೋಜನೆ ಜಾರಿಗೆ ತರುವ ಮೂಲಕ ಅನೇಕ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಅರಸು ಅವರನ್ನು ನೆನೆಸುವುದರ ಜೊತೆಗೆ ಅಪರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಮಾತನಾಡಿ, ದೇವರಾಜು ಅರಸು ಅವರ ಭೂ ಸುಧಾರಣೆ ಕಾಯ್ದೆ ಮೂಲಕ ಉಳುವವನೇ ಭೂಮಿಯ ಒಡೆಯನೆಂದು ಅನೇಕ ಹಿಂದುಳಿದ ಜನರಿಗೆ ಭೂಮಿ ನೀಡಿದ್ದ ಮಹಾ ಮೇಧಾವಿ ಅವರ ಅವಧಿಯಲ್ಲಿ ಸಾಕಷ್ಟು ಯೋಜನೆಗಳು ಜಾರಿಗೊಳಿಸಿದ್ದು ಇಂದಿಗೂ ಸಹ ಮುಂದುವರೆದಿವೆ. ಅನೇಕ ವಸತಿ ನಿಲಯಗಳು, ಸಾಲ ಸೌಲಭ್ಯ ಯೋಜನೆಗಳು, ವಿದ್ಯಾರ್ಥಿ ವೇತನ ಸೇರಿ ಅನೇಕ ಯೋಜನೆಗಳು ಜಾರಿಗೆ ಮಾಡಿದ್ದಾರೆ. ಅವರನ್ನು ನೆನೆಯಲು ಸಾವಿರಾರು ಜನರು ಜನ್ಮದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಾರಣವಾಗಿದೆ ಎಂದರು. ಅವರ ಕೊಡುಗೆ, ಸಾಧನೆ ಇಂದು ಎಲ್ಲರಿಗೂ ಮಾದರಿ. ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿ, ಬೆಳವಣಿಗೆಗೆ ಕನಸಾಗಿತ್ತು. ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಬೇಕು, ನಮ್ಮ ಹಕ್ಕುಗಳನ್ನು ಪಡೆಯಲು ಮುಂದಾಗಬೇಕು ಎಂದು ತಿಳಿಸಿದರು. ಇನ್ನೊಬ್ಬ ಸಾರ್ವಜನಿಕ ಬದುಕಲ್ಲಿರುವ ಎಚ್ ವಿಶ್ವನಾಥ್ ಅವರು, ಹಾಗೇನು ಅವರು ತರುಣರು, ಅವರನ್ನ ಎದುರಿಗೆ ಕೂರಿಸಿಕೊಂಡು ಒಂದು ಗಾಜಿನ ಲೋಟದಲ್ಲಿರುವ ನೀರನ್ನು ತೋರಿಸಿ, ವಿಶ್ವನಾಥ್, ಈ ಲೋಟದಲ್ಲಿರುವ ನೀರನ್ನ ದಾಹ ಇರುವ ವ್ಯಕ್ತಿಗಳಿಗೆ ಹಂಚಬೇಕು, ನೀರಿನಿಗೆ ಇರತಕ್ಕಂಥ ವ್ಯಕ್ತಿಗಳಿಗೆ ನೀಡಬೇಕು. ಯಾವಾಗ ನಾವು ಕುಡಿಯುವ ನೀರಿಗೆ, ಉರಿಯುವ ದೀಪಕ್ಕೆ, ತಿರುಗುವ ರಸ್ತೆಗೆ, ಓದುವ ಶಾಲೆಗೆ, ರೋಗಿಯ ಚಿಕಿತ್ಸೆಗೆ ಜಾತಿ, ಧರ್ಮ, ಜನಾಂಗ, ಭಾಷೆಗಳ ವಿಚಾರದಲ್ಲಿ ರಾಜಕಾರಣ
ರಾಜಕಾರಣ ಪ್ರಯೋಗ ಮಾಡಿದರೆ ಅದು ರಾಜದ್ರೋಹವಾಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಈ ಮಾತುಗಳು ಅರಸು ಅವರ ವ್ಯಕ್ತಿತ್ವ ಎಂದನ್ನು ಸೂಚಿಸ್ತವೆ. ಇನ್ನೊಂದು ಘಟನೆ, ಅರಸು ಅವರು ಮೈಸೂರಿನ ಒಂದು ಅತಿಥಿ ಗೃಹದಲ್ಲಿ ತಂಗಿರ್ತಾರೆ. ಇವರು ತಂಗಿದ ಸುದ್ದಿಯನ್ನ ಕೇಳಿ ಒಬ್ಬ ಮುದುಕಿ ಒಂದು ಅಹವಾಲನ್ನು ತರ್ತಾಳೆ. ಆ ಮನವಿ ಪತ್ರವನ್ನ ಅರಸು ಅವರಿಗೆ ನೀಡಿದಾಗ ಅರಸು ಅವರು ಪಕ್ಕದಲ್ಲಿದ್ದ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ಐ ನೋ ಹರ್ ಪ್ರಾಬ್ಲಮ್, ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದನ್ನು ಅರಸು ಅವರು ಕೇಳಿಸಿಕೊಂಡು ಆ ಅಜ್ಜಿಗೆ ಹೇಳ್ತಾರೆ, ಇವತ್ತು ಸೋಮವಾರ, ಬರುವ ಗುರುವಾರ ನಿಮ್ಮ ಮನೆಗೆ ಜಿಲ್ಲಾಧಿಕಾರಿಗಳು ಬರ್ತಾರೆ, ಅವರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಮತ್ತೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆಗ ಅತ್ಯಂತ ನಿಷ್ಠುರವಾಗಿ ಈ ವೇಳೆ ಮಹರ್ಷಿ ವಾಲ್ಮೀಕಿ ವಿವಿಯ ಪ್ರಾಧ್ಯಾಪಕ ವೆಂಕಟೇಶ್ ಅವರು ಉಪನ್ಯಾಸ ನೀಡಿದರು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ಅವರಿಗೆ ಮೀಸಲಾತಿಗಳನ್ನು ನೀಡಿ ಅವರನ್ನು ಮುಂದೆ ತರಲಿಕ್ಕೆ ಶ್ರಮಿಸಿದಂತಹ ಧೀಮಂತ ನಾಯಕನ ನಾವು ಇವತ್ತು ನೆನೆಸ್ಕೊಳ್ತಿರೋದು ಒಂದು ಸಂತೋಷದ ವಿಷಯ. ಮತ್ತೆ ಅವರು ಸಂಖ್ಯೆಯಲ್ಲಿ ಅಂದರೆ ದೇವರಾಜ ಅರಸು ಅವರ ಆ ಜನಾಂಗದ ಸಂಖ್ಯೆ ಅತ್ಯಂತ ಕಮ್ಮಿ ಇದೆ. ಅಂತ ಕಮ್ಮಿ ಇರುವಂತಹ ಜನಸಂಖ್ಯೆಯಲ್ಲಿ ಅವರು ಸುದೀರ್ಘ 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅಂತ ಹೇಳಿದರೆ ಅದು ಭಾರಿ ದೊಡ್ಡ ವಿಚಾರ. ಹಾಗಾಗಿ ಇವತ್ತು ಇಷ್ಟು ಜನರ ಮುಂದೆ ಮತ್ತೆ ಮಾತಾಡಲಿಕ್ಕೆ ನಮಗೆ ಅವಕಾಶ ಮಾಡೋಕ್ಕೆ ಮತ್ತು ಇಷ್ಟು ಜನ ಮುಂದೆ ಬಂದಿರೋದಕ್ಕೆ ಇವತ್ತು ಅವರನ್ನು ನೆನೆಸ್ಕೊಂಡು ಮತ್ತೆ ಅವರಿಗೆ ನಾವು ಧನ್ಯವಾದ ಹೇಳ್ತಾ ನನಗೆ ಅವರ ಮಹಾತ್ಮರು, ಆ ಸಮುದಾಯದ ಮಹಾತ್ಮರು, ರಾಷ್ಟ್ರ ನಾಯಕರು, ಸಂತರು, ಶರಣರ ಅವರವರ ಸಮುದಾಯಗಳ ಜಯಂತಿಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಆ ಸಮುದಾಯಗಳಲ್ಲಿ ಅದೇ ಸಮುದಾಯದವರು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಬರ್ತಾ ಇದ್ದು ನಾವು ಮುನ್ನಲ್ಲಿ ಸೇರಿಸಿ. ಆದ್ರೆ ಇವತ್ತು ದೇವರಾಜ ಅರಸು ಅವ್ರಿಗೆ ಯಾವುದೇ ಜಾತಿ ದೊಡ್ಡದಿಲ್ಲ. ನಮ್ಮ ಸಾರ್ ಹೇಳಿದಂತೆ ಒಂದು 2-3 ಸಾವಿರ ಆ ಸಂಖ್ಯೆ ಇರ್ಬೋದು ಅವ್ರ ಸಮುದಾಯದಲ್ಲಿ. ಆದ್ರೆ ಅಂತ ಸಣ್ಣ ಸಮುದಾಯದವರ ದೊಡ್ಡ ತೀರ್ಮಾನಗಳು ಈ ಸಮುದಾಯಗಳಲ್ಲಿ ಏನು ಮಾಡಿದ್ದಾರೆ. ಆ ಫಲಾನುಭವಿಗಳು ನಾವೆಲ್ಲರೂ ಒಂದಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಲ್ಲ, ಅದಕ್ಕಾಗಿ ತಮ್ಮೆಲ್ಲರಿಗೆ ಹೃದಯ ಸ್ಪರ್ಶ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಜಾಗೃತಿ ಬೇಕಾಗ್ತದೆ. ಹಾಗಾಗಿ ಈಗಾಗಲೇ ಹೇಳಿದಂತೆ ನಮ್ಮೆಲ್ಲ ಹಿರಿಯರು ಆವತ್ತು ದೇವರಾಜ ಅರಸು ಅವರು ಬೀಜ ನೆಟ್ಟು ಒಂದು ಮರ ನಮಗೆ ಕೊಟ್ಟಿದ್ರು. ಆ ಮರದ ಫಲ ಇವತ್ತು ನಾವು ಉಡ್ತಾ ಇದ್ದೇವೆ. ನಾವು ಇವತ್ತೆಲ್ಲ ನಾವೆಲ್ಲ ಫಲಾನುಭವಿಗಳು. ಅತ್ಯಂತ ದೊಡ್ಡ ದೊಡ್ಡ ತೀರ್ಮಾನಗಳು, ಅನೇಕ ತೀರ್ಮಾನಗಳು ಧೈರ್ಯದಿಂದ ಯಾರಾದರೂ ಈ ಸಮುದಾಯಗಳನ್ನು ಸಾಮಾಜಿಕವಾಗಿ ಮೇಲೆ ಎತ್ತಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಅದು ದೇವರಾಜ ಅರಸು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅನೇಕ ಯೋಜನೆಗಳು ಈ ಸಮುದಾಯಕ್ಕೆ ತಲುಪಿಸಿದ್ರಲ್ಲ, ಈಗಾಗಲೇ ನಾವು ವೆಂಕಟೇಶ್ ಅವರು ಹೇಳಿದ್ದೇವೆ. ಅದು ಭೂಮಿ ದೇವರವರು ನಮಗೆ ಭೂಮಿ ನೀಡಿದ್ರಲ್ಲ, ಅವರು ದೇವರವರು ಭೂಮಿ ನೀಡಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸುನಿತಾ, ಹನುಮಂತಪ್ಪ, ಶ್ರೀನಿವಾಸ್ ಪತಂಗೆ, ಟಿ ಮಲ್ಲೇಶ್, ಧನಂಜಯ, ಬಿ ಬಸವರಾಜ್, ಸುರೇಂದ್ರ, ಗೋವಿಂದ್, ಟಿ ಸುರೇಖಾ, ಶಿವಶಂಕರ್, ವಿಜಯ್ ಭಾಸ್ಕರ್ ಇಟಗಿ, ಆಂಜನೇಯ ಸೇರಿದಂತೆ ವಿವಿಧ ಹಿಂದುಳಿದ ವರ್ಗಗಳ ಮುಖಂಡರು ಭಾಗವಹಿಸಿದ್ದರು. ಬ್ರಹ್ಮಕುಮಾರಿ ಸಂಸ್ಥೆಯ ಪೂರ್ವ ಮುಖ್ಯ ಆಡಳಿತ ಅಧಿಕಾರಿಯಾಗಿದ್ದ ರಾಜಯೋಗಿನಿ ದಾದಿ ಪ್ರಕಾಶಮಣಿ ಅವರ 18ನೇ ಪುಣ್ಯತಿಥಿಯನ್ನು ವಿಶ್ವ ಭ್ರಾತೃತ್ವ ದಿನವನ್ನಾಗಿ ಆಚರಿಸುತ್ತಿದ್ದು, ರಕ್ತದ ತುರ್ತು ಅಗತ್ಯವನ್ನು ಪೂರೈಸುವ ಹಾಗೂ ವಿಶ್ವ ಭ್ರಾತೃತ್ವ ಸಂದೇಶ ನೀಡುವ ಉದ್ದೇಶದಿಂದ ಆಗಸ್ಟ್ 22ರಿಂದ 25ರವರೆಗೆ ಬೃಹತ್ ರಕ್ತದಾನ ಅಭಿಯಾನವನ್ನು ಹಮ್ಮಿಕೊಂಡಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಕ್ಕ ಹೇಳಿದರು.
ಅವರಿಂದು ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತ ಮತ್ತು ನೇಪಾಳದಲ್ಲಿ 4 ದಿನಗಳು 150ಕ್ಕೂ ಹೆಚ್ಚು ಬ್ರಹ್ಮಕುಮಾರಿ ಸೇವಾ ಕೇಂದ್ರಗಳಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದೆ ಎಂದರು. 4 ದಿನಗಳವರೆಗೆ ನಡೆಯುವ ರಕ್ತದಾನ ಶಿಬಿರದಲ್ಲಿ 1 ಲಕ್ಷಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಿ ಸಾರ್ವಜನಿಕ ಉಪಯೋಗಕ್ಕಾಗಿ ನೀಡುವ ಉದ್ದೇಶ ಹೊಂದಿದೆ. ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಐಎಂ, ರಿಮ್ಸ್ ನವೋದಯ ವೈದ್ಯಕೀಯ ಕಾಲೇಜು, ಪೂರ್ಣಿಮಾ ಕಾಲೇಜು, ಎಲ್ಲ ಸಂಘ ಸಂಸ್ಥೆಗಳು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ರೆಡ್ ಕ್ರಾಸ್ ಸಂಸ್ಥೆ, ನಗರದ ಎಲ್ಲ ರಕ್ತನಿಧಿ ಕೇಂದ್ರಗಳು ಸಹಕಾರದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಿದೆ. 22ರಂದು ಎಲ್ವಿಡಿ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಿದೆ. 23ರಂದು ಐಎಂಎ ಸಭಾಂಗಣದಲ್ಲಿ, 24ರಂದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ವೀರಾಂಜನೇಯ ಕಲ್ಯಾಣ ಮಂಟಪ, 25ರಂದು ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದೆ ಎಂದರು. ಇದು ವಿಶ್ವ ಭ್ರಾತೃತ್ವ ದಿನವನ್ನು ಆಗಸ್ಟ್ 25ರಂದು ಈಶ್ವರೀಯ ವಿಶ್ವವಿದ್ಯಾಲಯ ಆಚರಣೆ ಮಾಡ್ತಾ ಬಂದಿದೆ. ಇದು ನಮ್ಮ ಸಂಸ್ಥೆಯ ಪೂರ್ವ ಆಡಳಿತಾಧಿಕಾರಿಗಳಾದಂತಹ ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿಜಿ ಅವರ ಸ್ಮೃತಿಯಲ್ಲಿ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿಜಿಯವರು ನಮ್ಮ ಸಂಸ್ಥೆಯ ಪೂರ್ವ ಆಡಳಿತಾಧಿಕಾರಿಗಳು. ಅವರ ದಕ್ಷ ಆಡಳಿತ, ಅವರ ಶಾಂತ ಸ್ವಭಾವ, ಅವರ ಸ್ನೇಹ ಹಾಗೂ ಭ್ರಾತೃತ್ವದ ಭಾವನೆ ಬರೀ ಭಾರತದಲ್ಲಿದ್ದಂತಹ ನಮ್ಮ ಒಂದು ಸಂಸ್ಥೆಯ ಕೇಂದ್ರಗಳನ್ನು ವಿಶ್ವದಾದ್ಯಂತ ಹರಡುವುದಕ್ಕೆ, ವಿಶ್ವದಾದ್ಯಂತ ಈ ಒಂದು ಈಶ್ವರೀಯ ಕಾರ್ಯವನ್ನು ಮಾಡುವುದಕ್ಕೆ ಸಹಕರಿಸ್ತಾ ಬಂತು. ಇವತ್ತು 148 ರಾಷ್ಟ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಂದು ಸಂಸ್ಥೆ. ಇಂತಹ ಈ ಒಂದು ಸಂಸ್ಥೆಯನ್ನ ಬಹಳ ದಕ್ಷತೆಯಿಂದ, ಶಾಂತತೆಯಿಂದ ಮುನ್ನಡೆಸಿರುವಂತಹ ದಾದೀಜಿಯವರಿಗೆ 7 ಸಾರಿ ಶಾಂತಿ ದೂತ ಪ್ರಶಸ್ತಿಯನ್ನ ವಿಶ್ವಸಂಸ್ಥೆ ಕೊಟ್ಟು ಗೌರವಿಸಿದೆ. ಈಶ್ವರೀಯ ವಿಶ್ವವಿದ್ಯಾಲಯ ಯುನಿಸೆಫ್ ಮತ್ತು ಯುನೆಸ್ಕೋದ ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಭಾರತ ದೇಶದ ಆಯುಷ್ ಇಲಾಖೆಯಲ್ಲಿಯೂ ಸಹಿತ ಸದಸ್ಯ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಇಂತಹ ಈ ಒಂದು ಸಂಸ್ಥೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯವನ್ನ ಸಮಾಜದಲ್ಲಿ ಮಾಡ್ತಾ ಒಂದು ಸಜ್ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಮಾಡ್ತಾರೆ. ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವುದರಲ್ಲಿ ರಕ್ತದಾನವು ಅತಿ ಅವಶ್ಯಕ ಮತ್ತು ಮಹತ್ವಪೂರ್ಣ. ಇದರ ಒಂದು ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡಬೇಕು. ಯಾಕೆಂದ್ರೆ ರಕ್ತಕ್ಕೆ ಪರ್ಯಾಯ ಮತ್ತೊಂದು ಇಲ್ಲ. ನಮ್ಮ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಸಹಿತ ರಕ್ತವನ್ನ ತಯಾರು ಮಾಡುವಂತಹ, ಮ್ಯಾನುಫ್ಯಾಕ್ಚರ್ ಮಾಡುವಂತಹ ವ್ಯವಸ್ಥೆ ನಮ್ಮ ಸಮಾಜದಲ್ಲಿದೆ. ಮನುಷ್ಯನಿಗೆ ಅನಾರೋಗ್ಯವಾದಾಗ, ಅನೇಕ ಸಮಯದಲ್ಲಿ ಪ್ರೆಗ್ನೆನ್ಸಿ ಸಮಯದಲ್ಲೋ ಅಥವಾ ಅನಿಮಿಕ್ ಇದ್ದಾಗ ಅಥವಾ ಆಕ್ಸಿಡೆಂಟ್ ಆದಾಗ ಈ ಸ್ಥಳಗಳಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ಶಿಬಿರ ನಡೆಯಲಿದೆ ಎಂದರು. ರಕ್ತದಾನ ಶಿಬಿರದಲ್ಲಿ ಸಾರ್ವಜನಿಕರು ಮುಕ್ತವಾಗಿ ಭಾಗವಹಿಸಿ ರಕ್ತದಾನ ಮಾಡಲು ಮುಂದಾಗಬೇಕು. ರಕ್ತದಾನ ಮಾಡಲು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಎಂದು ತಿಳಿಸಿದರು. ಸೊ ನಮ್ಮದು ಒಂದು ಆರ್ಗನೈಸೇಷನ್ ಒಂದು ಕಡೆ ಆದರೆ ಇನ್ನೊಂದು ಮೊಬಲೈಸೇಷನ್. ಆಗಲಿ ಜಿಲ್ಲಾ ಪಂಚಾಯತಿಂದ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಶಿಕ್ಷಣ ಸಂಸ್ಥೆಗಳಿಂದ ಆಗಲಿ, ಬ್ಲಡ್ ಬ್ಯಾಂಕಿಂದ ಬೇರೆ ಬೇರೆಯವರು ವೈಯಕ್ತಿಗತವಾಗಿ ಮಾಡುವಂಥ ಅವ್ರ ದೃಷ್ಟಿಯಿಂದ ಎಲ್ಲರೂ ಸಂಪರ್ಕ ಮಾಡಿ, ಅವರಿಗೆ ಭೇಟಿ ಮಾಡಿ, ಅವರಿಗೆ ಮನವಿ ಪತ್ರ ಮಾಡಿ, ಇನ್ಕ್ಲೂಡಿಂಗ್ ಮೇಯರ್, ಉಪಮೇಯರ್ ಅವರಿಗೆ. ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟೇಶ್ ನಾಯಕ್, ತ್ರಿವಿಕ್ರಮ್ ಜೋಶಿ, ಡಾಕ್ಟರ್ ಶಾಮಣ್ಣ ಮಾಚನೂರು, ಲಕ್ಷ್ಮೀಕಾಂತ್ ರೆಡ್ಡಿ, ರಾಜೇಂದ್ರ ಕುಮಾರ್ ಶಿವಾಳೆ, ಶಿವಗಿರೀಶ್, ಡಾಕ್ಟರ್ ಸುಶ್ರುತಾ ನೀಲವ್ ಇದ್ದರು. ಮಾಜಿ ಮುಖ್ಯಮಂತ್ರಿ ಟಿ ದೇವರಾಜು ಅರಸು ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡಿತು. ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದ ಜಯಂತಿಯಲ್ಲಿ ವಿವಿಧ ಕಲಾ ತಂಡಗಳು ವಾದ್ಯಗಳೊಂದಿಗೆ ಮೆರವಣಿಗೆ ಮುಖ್ಯ ರಸ್ತೆಯ ಮೂಲಕ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರಕ್ಕೆ ಆಗಮಿಸಿತು.
ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಕಾರ್ಯದರ್ಶಿ ವಿಜಯ ಭಾಸ್ಕರ್ ಇಟಗಿ, ಕುರುಬ ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ, ನಾಗೇಂದ್ರಪ್ಪ ಮಠಮಾರಿ ಸೇರಿದಂತೆ ವಿವಿಧ ಸಮಾಜಗಳ ಮುಖಂಡರುಗಳು, ಮಹಿಳೆಯರು ಭಾಗವಹಿಸಿದ್ದರು. ಆಗಸ್ಟ್ 28ರಿಂದ 30ರವರೆಗೆ ರಾಯಚೂರು ಜಿಲ್ಲೆಯಲ್ಲಿ ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಉಪಸ್ಥಿತರಿರಲಿದ್ದು, ಸಾರ್ವಜನಿಕರು ಅವರಿಗೆ ನೇರವಾಗಿ ಭೇಟಿ ಮಾಡಿ ದೂರು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಆಗಸ್ಟ್ 29ರ ಬೆಳಗ್ಗೆ 10 ಗಂಟೆಗೆ ನಗರದ ಕೃಷಿ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಜಿಲ್ಲಾ ಶಿಬಿರ ಕೈಗೊಳ್ಳಲಿದ್ದು, ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕಾರ ಮತ್ತು ವಿಚಾರಣೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಯಾರಿಗಾದರೂ ಸರ್ಕಾರಿ ಅಧಿಕಾರಿ ಅಥವಾ ನೌಕರರಿಂದ ತಮಗೆ ಕಾನೂನು ರೀತ್ಯ ಆಗಬೇಕಾದ ಕೆಲಸದಲ್ಲಿ ವಿಳಂಬವೇನಾದರೂ ಆಗಿದ್ದರೆ ಅಥವಾ ಅಧಿಕಾರಿ ಅಥವಾ ನೌಕರರು ನ್ಯಾಯಯುತವಾಗಿ ಮಾಡಿಕೊಡಬೇಕಾದ ಕೆಲಸಗಳಲ್ಲಿ ವೃಥಾ ತೊಂದರೆ ಕೊಡುವುದು ಅಥವಾ ಇನ್ಯಾವುದೇ ತರಹದ ಭ್ರಷ್ಟಾಚಾರ ಮತ್ತು ದೂರಾಡಳಿತದಲ್ಲಿ ತೊಡಗಿ ಅದರಿಂದ ತೊಂದರೆಗೊಳಗಾದ ಸಾರ್ವಜನಿಕರು ಗೌರವಾನ್ವಿತರ ಮುಂದೆ ತಮ್ಮ ಅಹವಾಲುಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಆಗಸ್ಟ್ 30ರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:45 ಗಂಟೆಯವರೆಗೆ ಕೃಷಿ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಗೌರವಾನ್ವಿತ ಉಪ ಲೋಕಾಯುಕ್ತರಾದ ಕಾರ್ಯವ್ಯಾಪ್ತಿಗೆ ಒಳಪಡುವ ಪ್ರಕರಣಗಳಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿರುವ ತನಿಖೆ ಅಥವಾ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳಲ್ಲಿ ಕಚೇರಿಯಿಂದ ನೋಟಿಸ್ ಕಳುಹಿಸಿರುವ ದೂರುದಾರರು ಹಾಗೂ ಎದುರುದಾರರ ಸಮ್ಮುಖದಲ್ಲಿ ಕಾನೂನು ರೀತಿಯ ವಿಚಾರಣೆ ನಡೆಸಲಿದ್ದಾರೆ. ದೂರುದಾರರು ಮತ್ತು ಎದುರುದಾರರು ನಿಗದಿತ ಸಮಯದಲ್ಲಿ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ರಾಯಚೂರಿನ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸತೀಶ್ ಎಸ್ ಚಿಟಗುಪ್ಪಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮಾನ್ವಿ ಠಾಣೆಯ ಪಿಎಸ್ಐ ಸೋಮಶೇಖರ್ ಕೆಂಚರೆಡ್ಡಿ ಅವರು ಸಿಬ್ಬಂದಿ ಹಾಗೂ ಪಂಚರೊಂದಿಗೆ ಅಕ್ರಮ ಮರಳು ಸಾಗಾಣಿಕೆ ವಿರುದ್ಧ ದಾಳಿ ನಡೆಸಿದರು. ಮದ್ಲಾಪುರ ಗ್ರಾಮದ ತುಂಗಭದ್ರಾ ನದಿಯಿಂದ ಮರಳನ್ನು ಕಳ್ಳತನದಿಂದ ಟಿಪ್ಪರ್ಗಳು ಹಾಗೂ ಜೆಸಿಬಿ ಮೂಲಕ ತುಂಬಿಸಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಬೆಳಗ್ಗೆ 5 ಗಂಟೆಗೆ ಪೊಲೀಸರು ನದಿ ತೀರದಲ್ಲಿ ದಾಳಿ ನಡೆಸಿದರು. ಈ ವೇಳೆ 14 ಟಿಪ್ಪರ್ಗಳು ಹಾಗೂ ಒಂದು ಜೆಸಿಬಿ ಮರಳು ತುಂಬಿಸುತ್ತಿರುವುದು ಪತ್ತೆಯಾಯಿತು. ದಾಳಿ ವೇಳೆ 2 ಟಿಪ್ಪರ್ಗಳಲ್ಲಿ ಮರಳು ತುಂಬಿಸಿಕೊಂಡಿದ್ದಾರೆ. ಇತರ ವಾಹನಗಳು ಚಾಲಕರು ಹಾಗೂ ಜೆಸಿಬಿ ಆಪರೇಟರ್ ವಾಹನಗಳನ್ನು ಬಿಟ್ಟು ಪರಾರಿಯಾದರು. ಸರ್ಕಾರಕ್ಕೆ ಆದಾಯ ತುಂಬದೆ ಸ್ವಂತ ಲಾಭಕ್ಕಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದ ಮಾಲೀಕರು ಹಾಗೂ ಚಾಲಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಪಂಚರ ಸಮ್ಮುಖದಲ್ಲಿ ಟಿಪ್ಪರ್ಗಳು ಹಾಗೂ ಜೆಸಿಬಿ ಅನ್ನು ಜಪ್ತಿ ಮಾಡಲಾಗಿದ್ದು, ಬೆಳಗ್ಗೆ 5:15ರಿಂದ 7:15 ತನಕ ಪಂಚನಾಮೆ ಪೂರೈಸಿ ಠಾಣೆಗೆ ತರಲಾಗಿದೆ. ಈ ಪ್ರಕರಣದ ಸಂಬಂಧ ಮಾನವಿ ಠಾಣೆಯಲ್ಲಿ ಗುನ್ನೆ ನಂಬರ್ 104/2025 ಕಲಂ 303(2)62 BNS ಕಾಯ್ದೆ 2023ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಜಯಂತಿ. ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ದೇವರಾಜ ಅರಸ್. ಶಿವಾನಂದ ಭಜಂತ್ರಿ. ವಿಶ್ವ ಭಾತೃತ್ವದ ದಿನ ಅಂಗವಾಗಿ 22ರಿಂದ 25ರವರೆಗೆ ಬೃಹತ್ ರಕ್ತದಾನ ಶಿಬಿರ. ರಾಜಯೋಗಿನಿ ಸ್ಮಿತಕ್ಕ. ದೇವರಾಜ ಅರಸು ಜಯಂತಿ ಅಂಗವಾಗಿದ್ದ ಅದ್ದೂರಿ ಭಾವಚಿತ್ರ ಮೆರವಣಿಗೆ. ಆಗಸ್ಟ್ 28ರಿಂದ 30ರವರೆಗೆ ಉಪ ಲೋಕಾಯುಕ್ತ ವೀರಪ್ಪ ನಗರಕ್ಕೆ ಆಗಮನ. ಖುದ್ದಾಗಿ ದೂರು ನೀಡಲು ಮನವಿ. ಅಕ್ರಮ ಮರಳು ಸಾಗಾಣಿಕೆ ಮೇಲೆ ದಾಳಿ. 14 ಟಿಪ್ಪರ್ಗಳು ವಶ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.